ನನ್ನ ಹೆಸರು ಪರಿಣಿತ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ 740 ಮಾವಿನಹಳ್ಳಿ. ಈಗ ನಾವು ಕೇಶು ವಿನ್ಯಾಸದಲ್ಲಿ ಸಹಾಯ ಮಾಡಬೇಕು ಅಂದರೆ ಫಿಟ್ನೆಸ್ ಟ್ರೈನರು ಇನ್ನೂ ಯಾರಾದರೂ ಬೇಕಾಗುತ್ತೆ. ಆಮೇಲೆ ನಾವು ಕ್ರೀಡಾಕೂಟದಲ್ಲಿ ಏನಾದರೂ ಈಗ ಕ್ರೀಡಾಕೂಟದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಯೋಗ ಮಾಡಬೇಕು, ಫಿಟ್ನೆಸ್ ಟ್ರೈನರ್ ಆಗಬೇಕು, ಜಿಮ್ಮಿಗೆಲ್ಲ ಹೋಗಬೇಕು. ಈ ಥರ ಏನಾದರೂ ಒಂದು ಮಾಡ್ತಾಯಿದ್ರೆ ಫಿಟ್ನೆಸ್ ಆಗಿರ್ಬೋದು. ಕ್ರೀಡಾಕೂಟದಲ್ಲೆಲ್ಲ ಭಾಗವಹಿಸ್ಬೋದು. ಆಮೇಲೆ ಫಿಟ್ನೆಸ್ಸಿಗೆ ಕೆಲವ್ರು ದಪ್ಪಾಗಿರಬೇಕು, ನಾನು ದಪ್ಪಾಗಿದ್ದೀನಿ, ಸಣ್ಣಾಗಿರ್ಬೇಕು, ಇಂಥೆಲ್ಲ ಇದು ಮಾಡಬೇಕು ಅಂದರೆ ಫಿಟ್ನೆಸ್ ಆಗಿರಬೇಕು ಅಂತಾರೆ. ಈಗ ಗೊತ್ತಾಯ್ತಲ್ವ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಬ್ಯೂಟಿ ಆ್ಯಂಡ್ ವೆಲ್ನೆಸ್, ಸೌಂದರ್ಯ ಮತ್ತು ಸ್ವಾಸ್ಥ್ಯ. ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಮೇಕಪ್ ಮಾಡಿ ಈಗ ಯಾರನ್ನಾದರೂ ನೋಡಿರಿ, ಎಲ್ಲೇ ಹೋಗ್ಬೇಕು ಅಂದ್ರೆ ಮೇಕಪ್ಪು, ಮನೆಯಿಂದ ಈಚೆಗೆ ಬರಬೇಕು ಅಂದ್ರೆ ಮೇಕಪ್ಪು, ಎಲ್ಲರ ಪಕ್ಕದ ಮನೆ ನಾವು ಕಾಣೋಕ್ಕೆ ಹೊಸಕೆ ಅಜ್ಜಿರಿಗೂ ಸತ ಕ್ರೀಮ್ ಅಂತೆ, ಪೌಡ್ರ್ ಅಂತೆ, ಸಣ್ಣ ಮಕ್ಕಳು ಸತ ಮೇಕಪ್ ಮಾಡ್ಕೊಂಡ್ಬರ್ತಾರೆ. ಕೆಲವರೆಲ್ಲ ಮೇಕಪ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಕೆಲವರು ದಪ್ಪ ಇರ್ತಾರೆ, ಅಯ್ಯೋ ನಾನು ದಪ್ಪ ಇದ್ದೀನಿ, ಈಚೆಗಡೆ ಓಡಾಡೋಕ್ಕಾಗಲ್ಲ, ಹಂಗೆ ಅಂತಿರ್ತಾರೆ. ಅವರೆಲ್ಲ ಫಿಟ್ನೆಸ್ ಆಗಿರಬೇಕು ಅಂದರೆ ಜಿಮ್ಮಿಗೆ ಹೋಗಬೇಕು, ಯೋಗ ಮಾಡಬೇಕು. ಸಣ್ಣ ಮಕ್ಕಳೆಲ್ಲ ದಪ್ಪ ಇರ್ತಾರೆ, ಕರಾಟೆ ಆಡ್ತಾರೆ, ಯೋಗ ಮಾಡ್ತಾರೆ, ಇನ್ನು ಮುಂತಾದವನ್ನ ಏನಾದ್ರು ಪ್ರಾಕ್ಟೀಸ್ ಮಾಡಿ ಸಣ್ಣ ಇರ್ತಾರೆ. ಆವಾಗ ಈಗ ಏನಾದ್ರು ದಪ್ಪ ಇರೋರು ಮಾಸ್ಪಿಟಿ, ಯೋಗ, ಕರಾಟೆ, ಫಿಟ್ನೆಸ್ ಆಗಿರಬೇಕು ಅಂದರೆ ಏನೇನೆಲ್ಲ ಮಾಡ್ತಾರೆ. ಈಗ ಯಾರನ್ನಾರು ಆಗಲಿ ನೋಡಿರಿ, ನೀನು ಮೇಕಪ್ ಮಾಡ್ದಲ್ಲಿ ಈಚೆಗೆ ಹೋಗೋದೇ ಇಲ್ಲ ಅಂತಾರೆಲ್ಲ. ಈಗ ಮೇಕಪ್ ಮಾಡಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ಲ ಮೇಕಪ್ ಮಾಡ್ತಾರೆ. ಈಗ ನಾನು ಮಾತಾಡಿರೋ ಸೆಕ್ಟರಲ್ಲಿ ಬರುವ 3 ಡಿವಿಷನ್ಸ್ ಯಾವುವು ಅಂದರೆ ಬ್ಯೂಟಿ ಆ್ಯಂಡ್ ಸಲೂನು, ವೆಲ್ನೆಸ್ಸು, ಫಿಟ್ನೆಸ್ಸು. ಬ್ಯೂಟಿ ಆ್ಯಂಡ್ ಸಲೂನಲ್ಲಿ ಮೇಕಪ್ ಆರ್ಟಿಸ್ಟು, ಫಿಟ್ನೆಸ್ ಟ್ರೈನರು ಇಂಥವರೆಲ್ಲ ಬರ್ತಾರೆ. ವೆಲ್ನೆಸ್ನಲ್ಲಿ ಫಿಟ್ನೆಸ್ ಟ್ರೈನರು, ಥೆರಪಿಸ್ಟು ಇನ್ನೆಲ್ಲ ಮುಂತಾದವರೆಲ್ಲ ಬರ್ತಾರೆ. ಫಿಟ್ನೆಸ್ಸಲ್ಲಿ ಯೋಗ ಮಾಸ್ಟರು, ಜಿಮ್ ಮಾಸ್ಟರು, ಜಂಬೂ ಮಾಸ್ಟರ್ ಇಂಥವರೆಲ್ಲ ಬರ್ತಿರ್ತಾರೆ. ಇಂಥವರೆಲ್ಲ ಬಂದಾಗ ಅವ್ರ ಹತ್ರ ನಾವು ಹೇಳ್ಸ್ಕೊಬೋದು. ಹಿಂಗೆ ನಾವು ಹೇಳ್ಸ್ಕೊಂಡು ದಪ್ಪ ಇರೋರೆಲ್ಲ ಸಣ್ಣ ಆಗ್ಬೋದು, ಸಣ್ಣ ಇರ್ತಾರೆ ಅವರೆಲ್ಲ ದಪ್ಪಾಗಕ್ಕೆ ಟ್ರೈ ಮಾಡ್ತಾರೆ, ದಪ್ಪ ಇರೋರೆಲ್ಲ ಸಣ್ಣನೂ ಆಗ್ಬೋದು. ಇಂಥವೆಲ್ಲ ನಾವು ಯೋಚನೆ ಮಾಡಿದ್ರೆ ಎಲ್ಲನೂ ಆಗ್ಬೋದು. ಆಮೇಲೆ ಈಗ ನಾನು ಇದ್ರ ಜಾಬಲ್ಲಿ ಕೆಲಸ ಮಾಡಬೇಕು ಅಂದರೆ ಹಿಂಗೆಲ್ಲ ಕೆಲಸ ಮಾಡಬೇಕು ಅಂದರೆ ನನಗೆ ಬಂದಿದ್ದ ಬುಕ್ ಅಂದರೆ ಮೈ ಫ್ಯೂಚರ್ ಮೈ ಕೆರಿಯರ್ ಅಂತ ಒಂದು ಬುಕ್ ಬಂತು. ಅದ್ರ ಬಗ್ಗೆ ನಾನೀಗ ಓದಿ ನಾನು ಚೆನ್ನಾಗೇ ಕಲ್ತಿದ್ದೀನಿ. ಈಗ ನಾನು ಯಾವುದೇ ಒಂದು ಜಾಬ್ ತಗಬೇಕು ಅಂದರೆ ಅದನ್ನು ಓದಿ ಅದ್ರ ಬಗ್ಗೆ ತಿಳ್ಕೊಂಡು ಆ ಜಾಬ್ ತಗ್ಬೋದು. ಈಗ ಬ್ಯೂಟಿ ಆ್ಯಂಡ್ ವೆಲ್ನೆಸ್ನಾಗೆ 10th ಮುಗಿದ್ಮೇಲೆ ಎನಿ PUC ತಗೊಂಡು ಇಲ್ಲ ಡಿಗ್ರಿ ಮಾಡಿ ಡಿಪ್ಲೊಮೊ ಏನಾದರೂ ಒಂದು BET BCET ಏನಾದರೂ ಒಂದು ಮಾಡಿ ಮುಂತಾದ ಜಾಬ್ಗಳು ತಗ್ಬೋದು. ಹಿಂಗೆ ನಾನು ಓದಿ ಈ ಥರ ಜಾಬ್ಗಳು ತಗ್ಬೋದು. ನನಗೂ ಮೇಕಪ್ ಆರ್ಟಿಸ್ಟು ಇಲ್ಲ IPS ಏನಾದರೂ ಆಗ್ಬೋದಾಗಿತ್ತು. ಈ ಮೈ ಫ್ಯೂಚರ್ ಆ್ಯಂಡ್ ಮೈ ಚಾಯ್ಸ್ ಬುಕ್ ನೋಡಿದ್ಮೇಲೆ ನಾನು ಏನು ಬೇಕಾದ್ರೂ ಆಗ್ಬೋದು ಅಂತ ತಿಳ್ಕೊಂಡೆ. ನನಗೂ ಗೊತ್ತೂ ಆಯಿತು. ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡಿದ ಮೇಲೆ ನನಗೆ ಗೊತ್ತಾಯಿತು. ನಾನು ಮಾತಾಡ್ತಿದ್ದೀನಿ. ಆದರೆ ಏನು ಮಾಡೋದು, ಈಗ ಗೊತ್ತಾಯ್ತಲ್ಲ. ನಾನು ಅದಕ್ಕೆ ಇದ್ರನ್ನ ಕಂಡುಹಿಡ್ದವರು, ಇದ್ರ ಬಗ್ಗೆ ಇದು ಮಾಡಿದವ್ರನ್ನೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಈ ಬುಕ್ನ ಇಡೀ ದೇಶಕ್ಕೆ ಇದು ಮಾಡಿದವ್ರೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್.